ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ, ಪ್ರಣವ ಷಡಂಗ ಸಮರಸ, ನಮ್ಮ ಕೂಡಲ ಸಂಗಮ ದೇವರು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ನಮ್ ಜೊತೆಗೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವೆಲ್ಲರೂ ತಿಳ್ಕೊಂಡ್ವಿ. ಈಗ ಮಾನಸಿಕ ಆರೋಗ್ಯ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ಅವ್ರೇನ್ ಹೇಳ್ತಾರೆ ಕೇಳೋಣ. ಶ್ರೋತೃಗಳಿಗೆ ನಮಸ್ಕಾರ. ಇದುವರೆಗೆ ನಾವು ಆರೋಗ್ಯ ಪ್ರಧಾನವಾಗಿ ಅಂದ್ರೆ ದೈವತ್ವದ ಕಡೆಗೆ ಹೋಗಕ್ಕೋಸ್ಕರ ಆರೋಗ್ಯ, ಅದ ದೈವಿ ಪಥದಲ್ಲಿ ಸಾಗೋದಕ್ಕೋಸ್ಕರವಾಗಿ, ಅದರಲ್ಲಿ ಮಹಾದೇವಿ ಅಕ್ಕನವರ ಒಂದು ವಚನವನ್ನು ಆಧರಿಸಿ ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ, ಇಂತಿ ಪಂಚತೀರ್ಥವನ್ನೊಳಕೊಂಡು ಮರ್ತ್ಯದಲ್ಲಿನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳಿಕೊಳ್ಳ ಚನ್ನ ಮಲ್ಲಿಕಾರ್ಜುನ ಅನ್ನೋ ಒಂದು ವಚನ ನಮ್ಮ ಶ್ರೋತೃಗಳು ಬರೆದು ಕಳಿಸಿದ್ರು. ಅವಾಗ ಪ್ರಶ್ನೆ ಕೇಳ್ತಾ ಇದ್ವಿ. ಅದರಲ್ಲಿ 4 ಆರೋಗ್ಯಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೆ. ಮತ್ತೊಂದ್ಸಾರಿ ಸುಮ್ಮನೆ ರಿವಿಷನ್ಗೋಸ್ಕರ. ನಡೆ ನುಡಿ ಅಂದ್ರೆ ಸಾಮಾಜಿಕ ಆರೋಗ್ಯ, ತನು ಅಂದ್ರೆ ದೈಹಿಕ ಆರೋಗ್ಯ, ಮನಶುಚಿ ಅಂದ್ರೆ ಮಾನಸಿಕ ಆರೋಗ್ಯ, ಭಾವಶುಚಿ ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ. ಆಧ್ಯಾತ್ಮಿಕ ಆರೋಗ್ಯವನ್ನೇ ಮೊದಲು ತಗೊಂಡಿದ್ವಿ ನಾವು. ಆನಂತರ ನಾವು ಸಾಮಾಜಿಕ ಆರೋಗ್ಯದ ಕಡೆ ಬಂದ್ವಿ. ಯಾಕಂದ್ರೆ ಸಮಾಜ ಚೆನ್ನಾಗಿದ್ರೆ, ರಾಷ್ಟ್ರ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ. ಈಗ ನೋಡ್ತಾ ಇದ್ದೀರಿ ನೀವೆಲ್ಲ, ಅಂದ್ರೆ ವಿದೇಶಗಳಲ್ಲಿ ಯುದ್ಧಗಳಿಂದ, ಆಮೇಲಿಂದ ಬೇರೆ ಬೇರೆ ಕಾರಣಗಳಿಂದ ಎಷ್ಟು ಅಶಾಂತಿ ಅದು ಹರಡ್ಕೊಂಡಿದೆ. ಆ ಕಡೆ ಬದುಕೋದೇ ಎಷ್ಟು ಕಷ್ಟ. ಅಲ್ಲಿ ಮಕ್ಕಳು ಹಾಸ್ಟೆಲ್ ಏನು ನೋಡಲ್ಲ, ನೋಡಿದ್ರೆ ಅದಕ್ಕೆ ಯುದ್ಧ ಅಂತ ಕರೆಯಲ್ಲ. ನಾವು ಇವತ್ತು ಭಾರತೀಯರು ಶಾಂತವಾಗಿದ್ದೀವಿ, ಆನಂದವಾಗಿದ್ದೀವಿ. ಪ್ರಾಯಶಃ ಅಮೆರಿಕಾದಲ್ಲೂ ಇಷ್ಟು ಶಾಂತಿ ನೆಲೆಸಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಭಾರತೀಯರಷ್ಟು ಆನಂದ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಭಾರತೀಯರು ನಾವು ಆನಂದವಾಗಿದ್ದೀವಿ. ಕಾರಣ ಏನು ಅಂತಂದ್ರೆ ನಮ್ಮ ಮನಸ್ಸಿನ ಚಿಂತನೆ ಮತ್ತು ನಮ್ಮ ಮನಸ್ಸಿನ ಆಲೋಚನೆ ಸ್ವಲ್ಪ ಭಿನ್ನವಾಗಿದೆ ಅಮೆರಿಕದವ್ರಿಗಿಂತ. ಅದು ನಾನು ಬೇರೆ ಬೇರೆ ಸಂದರ್ಭದಲ್ಲೂ ಹೇಳ್ತಿರ್ತೀನಿ, ತಾವು ಯಾರಾದ್ರೂ ಕೇಳಿರಬಹುದು. ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂದು ಈಗ ಸುಮಾರು ಜುಲೈ 4ಕ್ಕೆ 250 ವರ್ಷ ಆಗುತ್ತೆ. ನಮಗೆ ಸ್ವಾತಂತ್ರ್ಯ ಬಂದು 79 ವರ್ಷ ಅಥವಾ 80 ವರ್ಷಕ್ಕೆ ಸಮೀಪ ಬರ್ತಾ ಇದೆ. 250 ವರ್ಷಗಳಲ್ಲಿ ಅಮೆರಿಕ ಸಾಧಿಸಿದ್ದು ಮತ್ತು ಭಾರತ 80 ವರ್ಷದಲ್ಲಿ ಸಾಧಿಸ್ತಿರ್ತಕ್ಕಂಥದ್ದು, ಇದನ್ನ ತುಲನಾತ್ಮಕ ದೃಷ್ಟಿಯಿಂದ ನೋಡಿದಾಗ ವಿಜ್ಞಾನ ಮತ್ತು ಕೈಗಾರಿಕೆಯಲ್ಲಿ ಅವರು ಬಹಳ ಮುಂದೋಗಿದ್ದಾರೆ. ಆದ್ರೆ ಆನಂದದ ಮಾಪನ ಮಾಡಿದಾಗ ಭಾರತೀಯರು ತುಂಬಾ ಸಂತೋಷಿತರಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ಇಲ್ಲಿ ಎಷ್ಟೋ ಸಮಸ್ಯೆಗಳಿರ್ಬಹುದು, ಬೇಕಾದಷ್ಟು ಸಮಸ್ಯೆಗಳಿದ್ರೂ ಕೂಡ ಕೆಲವು ಮಿತಿಗಳನ್ನ ಹಾಕೊಂಡಿದೀವಿ ನಾವು. ನಮಗೆ ಪೂಜೆ ಆಗ್ಬೇಕು, ಪ್ರಾರ್ಥನೆ ಆಗ್ಬೇಕು, ಅಥವಾ ನಮ್ಮ ಮನೆ ದೇವರುಗಳು, ಇವೆಲ್ಲ ಕಾರಣದಿಂದ ನಾವು ಅತಿಯಾಗಿ ಅವರಷ್ಟು ಧಾವಂತ ಅಂತ ಕರಿತೀನಿ ನಾನು. ಈ ಮಾನಸಿಕ ಆರೋಗ್ಯ ಶುರುವಾಗಬೇಕಾದ್ರೆ ಪ್ರಾಯಶಃ ಇಲ್ಲಿಂದಾನೇ ಶುರು ಮಾಡಿದ್ರೆ ಒಳ್ಳೇದೇನೋ ಅಂತ ಅನ್ಕೊಂತೀನಿ. ಧಾವಂತ, ಈ ಅತಿಯಾದ ಧಾವಂತ ಇದೆಯಲ್ಲ, ಅದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಲ್ಲ, ಇದ್ದಲ್ಲೇ ಇರ್ತದೆ. ಬೇಕಾದಷ್ಟು ಶ್ರಮ ಪಡಿ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡಬಹುದು, ಅಥವಾ ಮನೆ ಮೇಲೆ ಮನೆ ಒಂದಷ್ಟು ಕಟ್ಟಬಹುದು, ಅಂತಸ್ತುಗಳನ್ನ ಹೆಚ್ಚು ಮಾಡಬಹುದು. ಆದ್ರೆ ನಿಮ್ಗೆ ಶಾಂತಿ, ಸಮಾಧಾನ, ಆನಂದ ಸಿಗ್ತಾ ಇದೆಯಾ ಅದು ವಿಚಾರ ಮಾಡಿದಾಗ ಅದು ಸಿಕ್ಕೋದಿಲ್ಲ ಅನ್ನೋದು ನಮ್ಮ ದೇಶದಲ್ಲೂ ಎಷ್ಟೋ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಗೊತ್ತಾಗ್ತಾ ಇದೆ. ಯೋಗ ದಿನ ಮಾಡಿದ್ವಿ ನಾವು ಜೂನ್ 21ಕ್ಕೆ. ಆವಾಗ ನಮ್ಮ ಜನರು ತೋರಿಸಿದ ಆ ಉತ್ಸಾಹ, ಸಂತೋಷ, ಅದು ಏನಿತ್ತಲ್ಲ, ಜೊತೆಗೆ ಆನಂದದ ಮಟ್ಟ, ಅವರು ಎಷ್ಟು ಸಾಹುಕಾರರಿದ್ರು, ಎಷ್ಟು ಬಡವರಿದ್ರು ಅನ್ನೋದು ನೋಡ್ಲಿಲ್ಲ. ಎಲ್ಲರೂ ಆನಂದದಿಂದ ಪಾಲ್ಗೊಂಡ್ರು. ಜೊತೆಗೆ ವಿದೇಶಗಳಲ್ಲೂ ಕೂಡ ಅದನ್ನ ಆಚರಿಸಿದ್ರು. ಇದೇನಿದೆಯಲ್ಲ, ಮಾನಸಿಕ ಆರೋಗ್ಯಕ್ಕೆ ಮೊಟ್ಟ ಮೊದಲು ಪ್ರಾರಂಭ ಆಗೋದು ಧಾವಂತವನ್ನ ಕಡಿಮೆ ಮಾಡ್ಕೊಳ್ಳಿ. ಅರ್ಥ ಆಗತ್ತೆ ಇದು ನಮ್ಮ ಶ್ರೋತೃಗಳಿಗೆ. ವಿಪರೀತ ಧಾವಂತ ಮಾಡ್ಕೊಂಡಿದ್ದಾರೆ.
ಅದನ್ನ ಕಡಿಮೆ ಮಾಡಿಕೊಂಡು ನಿಮ್ಮ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನನ್ನ ಹತ್ರ ಕೆಲವರು ಬರ್ತಾರೆ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದೀವ್ರಿ, ಇಂಟರ್ನ್ಯಾಷನಲ್ ಕಂಪನಿಗೆ ವರ್ಕ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡೆಲ್ಲ ಹೇಳ್ತಿರ್ತಾರೆ. ಅವಾಗ ಕೇಳಿದಾಗ ಒಬ್ರು ಒಂದ್ ಘಟನೆ ಹೇಳ್ತಾ ಇದ್ರು. ವೈದ್ಯರು, ಆ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾರೆ. ಹೆಂಡತಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾರೆ, ಅಂದ್ರೆ ಅವರು ವಿದೇಶಿ ಕಂಪನಿಗೋಸ್ಕರ ಕೆಲಸ ಮಾಡ್ತಾರೆ. ಅಲ್ಲಿ ಅವಾಗ ಹಗಲಿರ್ತದೆ. ಅವರು 6 ಗಂಟೆಗೆ ಬರ್ಬೇಕು ಬೆಳಗ್ಗೆ, ಅಷ್ಟೊತ್ತಿಗೆ ಗಂಡ ಆಗ್ಲೇ ಹೊಟ್ಟೋಗ್ಬಿಟ್ಟಿರ್ತಾರೆ. ಅವರ ತಂದೆ ಇಲ್ಲಿ ಧಾರವಾಡದವ್ರೆ, 2 ಮನೆಗಳಿದೆ ಅವ್ರದ್ದು. ಅದರಲ್ಲಿ ಒಂದ್ ಮನೇಲಿ ಅವರಿದ್ದಾರೆ, ಇನ್ನೊಂದ್ ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಇವರು ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ದಾರೆ, 1 ಕೋಟಿ ಲೆಕ್ಕ ಕೊಟ್ಟು. ಏನಕ್ಕೆ ಬೇಕಾಗಿದೆ ಇಂಥ ಜೀವನ? ತುಂಬಾ ಜನ ಜೀವನನ್ನ ಕಟ್ಕೊಳಕ್ ಬರ್ಲಾರ್ದೆ ಮಾನಸಿಕವಾಗಿ ಬಳಲ್ತಾ ಇದ್ದಾರೆ. ಅವ್ರಿಗೆಲ್ಲ ಇದೆ, ಮನೆ ಇದೆ, ಆಸ್ತಿ, ಐಶ್ವರ್ಯ, ಅಂತಸ್ತು, ಅವ್ರಿಗೆ ವಿದ್ಯೆ ಎಲ್ಲದೂ ಇದೆ, ನೆಮ್ಮದಿ ಇಲ್ಲ. ಆ ಜೀವನ ಕಟ್ಕೊಳ್ಳೋ ವಿಧಾನ ಗೊತ್ತಿಲ್ಲ. ಇನ್ನೊಬ್ರು ಬಂದಿದ್ರು ನನ್ನ ಹತ್ರ, ಟೀಚರ್. ಅವರು ಡ್ಯೂಟಿ ಮಾಡೋದಕ್ಕೆ ಒಂದು ದಿವಸಕ್ಕೆ 80 ರಿಂದ 90 ಕಿಲೋಮೀಟರ್ ಪ್ರಯಾಣ ಮಾಡ್ತಾರೆ. ಬೆಳಿಗ್ಗೆ 5:05 ಬಿಡ್ಬೇಕು ಅವರು, 8:15 9 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು, ಮತ್ ಬರಕ್ ಅಷ್ಟೊತ್ತೆ ರಾತ್ರಿ 9 ಗಂಟೆ ಆಗ್ಬಿಡುತ್ತೆ. ಇರೋದು ಒಬ್ಳೆ ಮಗಳು. ನಾನು ಅವ್ರ ಮನೆಯವ್ರಿಗೆ ಕೇಳಿದೆ, ಯಾಕಮ್ಮ ಮಾಸ್ತರ್ದು ಡ್ಯೂಟಿ ಎಲ್ಲಿದೆಯಲ್ಲ ಅಲ್ಲೇ ಮನೆ ಮಾಡ್ಕೋಬಾರ್ದ? ಇಲ್ಲ, ನನ್ನ ಮಗಳನ್ನ ಓದಿಸ್ಬೇಕಾಗಿದೆ, ದೊಡ್ಡ ನಗರದಲ್ಲಿ ಇದ್ಕೊಂಡು. ಏನ್ ಓದ್ತಿದ್ದಾಳೆ ಮಗಳು ಅಂತ ಕೇಳಿದೆ ನಾನು. LKG. ನಾನು ಹೇಳಿದೆ, ಹಿಂಗೆ ನೀನ್ ಇನ್ನೊಂದು 5 ವರ್ಷ ನಿನ್ ಗಂಡನ ಅಡ್ಡಾಡಿಸಿದೆ ಅಂದ್ರೆ ಮತ್ ನಿನ್ ಗಂಡನ್ ಕಳ್ಕೊಂತೀವಿ ನೋಡೊಂದು. ಅಷ್ಟು ತೊಂದರೆ ಇದೆ ಪಾಪ ಅವ್ರಿಗೆ. ಏನಕ್ಕೋಸ್ಕರ? ಆ ಮಗು LKG ಓದಕ್ಕೋಸ್ಕರ ಏನ್ ಪ್ರತಿಷ್ಠಿತ ಸ್ಕೂಲಲ್ಲಿ ಸೇರಿಸ್ಬೇಕಾ? ಇಂತಹದ್ದೇ ನಮಗ್ ಗೊತ್ತಾಗದೆ ಹೋದ್ರೆ. ಹಾಗಿದ್ರೆ ಮಗು ತಂದೆಯನ್ನ ಭೇಟಿನೇ ಆಗುದಿಲ್ಲ. ಮಗುವಿನ ಪ್ರೀತಿಯಿಂದ ಅಪ್ಪ, ಅಪ್ಪನ ಪ್ರೀತಿಯಿಂದ ಮಗು ವಂಚಿತರಾಗ್ತಾರೆ. ಆಮೇಲೆ ಆ ಮಗು ಎದ್ದೇಳಕ್ ಮುಂಚೆನೆ ಅಪ್ಪ ಹೊರಟೋಗ್ಬಿಡ್ತಾನೆ. ಶನಿವಾರ ಭಾನುವಾರ ಅಷ್ಟೇ ಆ ಮಗು ಸಿಗಬೇಕು. ಆಮೇಲೆ ಹೋಗ್ಲಿ, ಆ ಮಗು ಆದ್ರೂ ಏನು IAS ಕೋಚಿಂಗ? ಆರೋಗ್ಯ ಯಾಕೆ ಉಳಿಯುತ್ತೆ? ಮಾನಸಿಕ ನೆಮ್ಮದಿ ಎಲ್ಲಿ ಬರುತ್ತೆ? ಅದಕ್ಕೆ ನಾನು ಹೇಳೋದು, ಜೀವನ ಕಟ್ಕೊಳ್ಳುವಾಗ ಬರೀ ಹಣ ಒಂದೇ ಜೀವನ ಕಟ್ಟೋದಿಲ್ಲ, ಸಮಯ ಕೂಡ ಸಂಪತ್ತು, ಆನಂದ, ಸಂತೋಷ. ಆಮೇಲೆ ಹಿರಿಯರ ಜೊತೆಗೆ ಇರ್ತಿರಲ್ಲ, ಅದ್ರ ಸುಖನೇ ಬೇರೆ. ಹಳ್ಳಿಲಾದ್ರೂ ಇರಿ, ಪಟ್ಟಣದಾಗಾರ ಇರಿ, ತಾಲೂಕ್ ಪ್ಲೇಸ್ ಅಲ್ಲಿ ಇರಿ, ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ಇರಿ, ಅದ್ಯಾವ್ದು ಮ್ಯಾಟರ್ ಅಲ್ಲ, ಅದ್ಯಾವ್ದು ವಿಷಯನೇ ಅಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಹಿರಿಯರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕೋದಿದೆಯಲ್ಲ, ಅದು ಕೂಡ ಮನಸ್ಸಿನ ನೆಮ್ಮದಿ ಕಾರಣ ಆಗುತ್ತೆ. ಆದ್ರಿಂದ ಜೀವನ ಕಟ್ಕೋಬೇಕಾದ್ರೆ ನೀವು ಜೀವನವನ್ನು ಏನಕ್ಕೋಸ್ಕರ ಕಟ್ಕೊಳ್ತಾ ಇದ್ದೀರಾ ಆಲೋಚನೆ ಮಾಡಿ. ಮತ್ತೆ ಯಾವುದೇ ಒಂದು ಕಟ್ಟಡ ಆಗ್ಲಿ, ಹಣ ಆಗ್ಲಿ ನಿಮಗೆ ನೆಮ್ಮದಿಯನ್ನ ಕೊಡುವಂತದ್ದಲ್ಲ. ಅವು ಕೇವಲ ನಿಮ್ಮನ್ನ ಬದುಕಿಸೋಕೋಸ್ಕರ ವ್ಯಾವಹಾರಿಕವಾಗಿ ಅವು ಬೇಕು, ಬೇಡ ಅಂತ ಹೇಳೋದಿಲ್ಲ. ಆದ್ರೆ ನಿಮ್ಮ ಬದುಕಿಗೆ ಅವು ಮೊದಲನೇ ಆಯ್ಕೆ ಅಲ್ಲ. ಮೊದಲನೇ ಆಯ್ಕೆ ಸುಖ, ಸಂತೋಷ, ಆನಂದ. ಮತ್ತು ಒಂದಿಷ್ಟು ಸಮಯವನ್ನ ಉಳಿಸ್ಕೊಳ್ಳಿ. ಪ್ರಯಾಣ ಮಾಡುವುದು ಅದು ಕೂಡ ಒಂದು ನಿಮ್ಮ ಶ್ರಮದ ಕೆಲಸನೇ ಅಂತ ಭಾವಿಸ್ಕೊಳ್ಳಿ. ಎಷ್ಟೋ ಜನರಿಗೆ ಪ್ರಯಾಣ ಮಾಡೋದು ಅದು ಕೆಲಸದ ಸಮಯ ಅಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ದಿವಸ ಬೆಂಗಳೂರಿಂದ ಮೈಸೂರಿಗೆ ಅಡ್ಡಾಡೋರಿದ್ದಾರೆ, ದಿವಸ ಅಡ್ಡಾಡ್ತಾರ. ಟ್ರೈನ್ಗೆ ಹೋದ್ರು ಕೂಡ ಅಥವಾ ಕಾರ್ ತಗೊಂಡವರು 2 ತಾಸು ಮಿನಿಮಮ್ ಬೇಕು, 1.5 ರಿಂದ 2 ತಾಸು ಬೇಕು. ಎಷ್ಟೇ ಸ್ಪೀಡ್ ಆಗಿ ಹೋಗ್ತೀನಿ, ಮತ್ತಲ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ತಾರೆ, ಒದ್ದಾಡ್ತಾರೆ. ಮೊದಲು ಈ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳಿ. ಲೈಫ್ ಸ್ಟೈಲ್ ಬದಲಾವಣೆ ಆಗದೆ ಹೋದ್ರೆ ನಿಮಗೆ ಮಾನಸಿಕ ಆರೋಗ್ಯ ಸಿಕ್ಕಲ್ಲ. ಅದನ್ನ ಬರ್ದಿಟ್ಕೊಂಡ್ಬಿಡಿ. ಯಾಕಂದ್ರೆ ಮನಸ್ಸಿಗೂ ದೇಹಕ್ಕೂ ಪೂರ್ಣ ಸಂಬಂಧ ಇದೆ. ಮನಸ್ಸು ಬಿಟ್ಟು ದೇಹ ಇಲ್ಲ, ದೇಹ ಬಿಟ್ಟು ಮನಸ್ಸಿಲ್ಲ, ಎರಡು ಒಂದೇನೆ. ಆದ್ರಿಂದ ಈ ದೇಹ ಮತ್ತು ಮನಸ್ಸಿನ ವಿಷಯದಲ್ಲಿ ನೀವು ಬೇರೆ ಬೇರೆಯಾಗಿ ನೋಡಬೇಡಿ. ಯಾವ ಕಾರಣಕ್ಕೂ ಅದನ್ನ ನೋಡಬೇಡಿ. ಮೊದಲು ನಾವೆಲ್ಲ ಗಳಿಸ್ಕೊಂಡ್ಬಿಡೋಣ. ಇದು ಕೆಲವು ಗುರಿ ಇಟ್ಕೊಂಡಿರ್ತಾರೆ, ಅಂದ್ರೆ ಮಠಕ್ ಬನ್ನಿ ಅಥವಾ ಉಪವಾಸಕ್ಕೆ ಬನ್ನಿ, ಆರೋಗ್ಯ ಸಾಧನೆಗೆ ಬನ್ನಿ ಅಂದ್ರೆ, ಅಯ್ಯೋ ಸ್ವಲ್ಪ ತಾಳಿ, ನಾವೆಲ್ಲ ಮುಗಿಸ್ಕೊಂತೀವಿ, ಆಮೇಲೆ ಬರ್ತೀವಿ, ನಮಗ ವಯಸ್ಸಾಗ್ಲಿ, ಮಕ್ಳು ದೊಡ್ಡವರಾಗ್ಲಿ. ಅದು ಎಂದೂ ಆ ದಿನ ಬರೋದೇ ಇಲ್ಲ, ಎಂದೂ ಆ ದಿನ ಬರೋದಿಲ್ಲ. ಆದ್ರಿಂದ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವಾಗ ಮನಸ್ಸಿನ ಶಾಂತಿಗೆ, ಮನಸ್ಸಿನ ಸಮಾಧಾನಕ್ಕೆ ನೀವು ಸ್ವಲ್ಪ ಸಮಯ ಕೊಟ್ಕೊಳ್ಳಬೇಕು. ಜೂಲಿಯನ್ ಮ್ಯಾಂಟಲ್ ಅಂತ ಹೇಳಿ ಒಂದು ಪ್ರಸಂಗ ಬರ್ತದೆ. ಅಂದ್ರೆ ದೊಡ್ಡ ಲಾಯರ್ ಅಮೆರಿಕದಲ್ಲಿ. ಅವ್ರ ಆದಾಯ ತಿಂಗಳಿಗೆ ಎಷ್ಟಿತ್ತಪ್ಪ ಅಂತಂದ್ರೆ 7 ಅಂಕಿ ಆದಾಯ ಅಂತ ಕರೀತಾರೆ. ದಶಲಕ್ಷದ ಲೆಕ್ಕ. ಅಂದ್ರೆ 7 ಅಂಕಿ ಆದಾಯ ಗಳಿಸ್ತಾ ಇದ್ದಂತ ಲಾಯರ್ ನಮ್ಮ ಭಾರತಕ್ಕೆ ಬರ್ತಾರ. ಅವರು ಒಂದು ಪುಸ್ತಕ ಇದೆ, ಫೆರಾರಿ ಮಾರಿದ ಫಕೀರ ಅಂತ ಹೇಳಿ. ಆ ಪುಸ್ತಕದಲ್ಲಿ ಈ ಪ್ರಸಂಗವನ್ನು ಬರೀತಾರೆ, ರಾಬಿನ್ ಶರ್ಮಾ ಅಂತ ಹೇಳಿ. ಆದ್ರೆ ಸುಮಾರು 45 ರಿಂದ 50 ವರ್ಷದ ಒಳಗಡೆ ಕೋರ್ಟ್ ಅಲ್ಲಿ ವಾದ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಪೂರ್ಣ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದೋಗ್ಬಿಡ್ತಾರೆ. ಸುಮಾರು ಒಂದು 6 ಅಡಿಗಿಂತ ಹೆಚ್ಚು ಇದ್ದಂತ ವ್ಯಕ್ತಿ, ಅಷ್ಟೇ ಸುಂದರ, ಅಷ್ಟೇ ಶ್ರೀಮಂತ. ಈ ಲೌಕಿಕದಲ್ಲಿ ಏನೇನು ಇದೆಯೋ ಎಲ್ಲವನ್ನೂ ಗಳಿಸಿದ್ರು. ಸ್ವತಂತ್ರ ದ್ವೀಪ ಕೂಡ ಇತ್ತಂತ ಅವ್ರಿಗೆ, ಅವ್ರದ್ದೇ ಆದಂತ ವಿಮಾನ, ಒಂದು ಕಾರು, ಆಗಿನ ಕಾಲಕ್ಕೆ ಬಹಳ ಪ್ರಸಿದ್ಧವಾದ ಕಾರು. ಕೊನೆಗೆ ಆ
ಹಾರ್ಟ್ ಅಟ್ಯಾಕ್ ಆದಾಗ ವೈದ್ಯರು ಹೇಳ್ತಾರೆ, ನೀವು ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಬೇಕು. ಪ್ರೊಫೆಷನ್ ಬೇಕಾ ನಿಮಗೆ, ಅಥವಾ ನಿಮ್ ಜೀವ ಉಳಿಬೇಕಾ? ಜೀವ ಉಳಿಬೇಕು ಅಂದ್ರೆ ನೀವು ಲಾ ಪ್ರಾಕ್ಟೀಸ್ ಬಿಡಬೇಕು, ಅಥವಾ ಲಾ ಪ್ರಾಕ್ಟೀಸ್ ಮಾಡ್ತೀನಿ ನೀವು ಬದುಕೋದೇ ಇಲ್ಲ. ನಿಮ್ದು ಅಷ್ಟು ತೊಂದರೆ ಆಗಿದೆ, ಶರೀರ ಕೆಟ್ಟು ಹೋಗಿದೆ, ಈಗ ನಿಮಗೆ ಬೇಕಾಗಿರೋದು ನೆಮ್ಮದಿ. ಆವಾಗ ಅವರು ಆಲೋಚನೆ ಮಾಡಿ ಹೇಳ್ತಾರೆ, ನನಗೆ ನೆಮ್ಮದಿ ಬೇಕಾಗಿದೆ, ಇದೆಲ್ಲ ತಗೊಂಡು ನಾನು ಏನ್ ಮಾಡ್ಲಿ, ಅದಕ್ಕೋಸ್ಕರ ನಾನು ಲಾ ಪ್ರಾಕ್ಟೀಸ್ ಬಿಡ್ತೀನಿ ಅಂತ ಹೇಳಿ ಬಿಟ್ಬಿಡ್ತಾರೆ. ಬಿಟ್ಟು ತಮ್ಮ ಭೌತಿಕ ಸಂಪತ್ತನ್ನೆಲ್ಲವನ್ನು ಮಾರಾಟ ಮಾಡ್ಬಿಡ್ತಾರೆ. ಒಂದ್ ಮಗಳನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಹೆಂಡತಿಗೆ ಒಂದು ಮೋಜು ಮಸ್ತಿ ನೋಡಿ ಹೆಂಡತಿ ಜೊತೆಗಿರಲ್ಲ. ಆವಾಗ ಕೂತು ವಿಚಾರ ಮಾಡ್ತಾನೆ, ನಾನು ಇಷ್ಟೆಲ್ಲ ಹಣ ಗಳಿಸಿದೆ ಯಾರ ಸಲುವಾಗಿ? ಮಗಳು ಹೋದ್ಲು, ಹೆಂಡತಿ ಹೋದ್ಲು, ಆಮೇಲೆ ದ್ವೀಪ ಖರೀದಿ ಮಾಡಿದೆ, ನಾನೇನ್ ಮಾಡ್ಲಿ ದ್ವೀಪದಲ್ಲಿ ಒಬ್ಬನೇ ಕೂತ್ಕೊಂಡು? ಹಾಗಾದ್ರೆ ನನಗೆ ನೆಮ್ಮದಿ ಕೊಡ್ತಕ್ಕಂತ ರಾಷ್ಟ್ರ ಯಾವುದು? ಆವಾಗ ಅವರಿಗೆ ನೆನಪಾಗತ್ತೆ ಭಾರತ, ಅದೊಂದು ವಿಶೇಷ ರಾಷ್ಟ್ರ ಅದು ಅಂತೇಳಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬರಕ್ ಮುಂಚೆ ಎಲ್ಲವನ್ನು ಮಾರಾಟ ಮಾಡ್ತಾರೆ. ಅವ್ರು ಎಲ್ಲದನ್ನು ಮಾರಾಟ ಮಾಡಿ ಒಂದಿಷ್ಟು ದುಡ್ಡು ಇಟ್ಕೊಂಡು ಬಂದ್ಬಿಡ್ತಾರೆ ಭಾರತಕ್ಕೆ. ಇಲ್ಲಿ ತೀರಾ ಸಾಮಾನ್ಯರ ತರ ಬದುಕ್ತಾರೆ. ಕೆಲವು ದಿವಸ ಹುಡುಕಾಡ್ತಾರೆ. ಹಿಮಾಲಯಕ್ಕೆ ಹೋಗ್ತಾರೆ. ಕಡೆಗೆ ಹಿಮಾಲಯದಲ್ಲಿ ಮತ್ತೊಬ್ಬರು ಲಾಯರ್ ಗುರುಗಳು ಭೇಟಿ ಆಗ್ತಾರೆ, ಸ್ವಾಮಿ ಕೃಷ್ಣನ್ ಅಂತ ಹೇಳಿ. ಅವರು ಕಾಶ್ಮೀರದಲ್ಲಿ ಭೇಟಿ ಆಗ್ತಾರೆ. ಮುಂದೆ ಅವ್ರ ಮಾರ್ಗದರ್ಶನದಲ್ಲಿ ಮತ್ತೆ ಗುರುಗಳನ್ನ ಹುಡುಕಾಡ್ಕೊಂಡು ಪಡ್ಕೊಂಡು ಸಾಧನೆ ಮಾಡ್ತಾರೆ, ಸಿದ್ಧ ಪುರುಷರಾಗ್ತಾರೆ. ಮತ್ತೆ ಅಮೆರಿಕಕ್ಕೆ ಹೋಗ್ತಾರೆ. ಅವರು ಅಮೆರಿಕಕ್ಕೆ ಹೋಗಿ ಆ ನೆಮ್ಮದಿಯ ಗುಟ್ಟನ್ನ ಅನೇಕ ಜನರಿಗೆ ಹೇಳ್ಕೊಡ್ತಾರೆ. ಅಂದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕು, ಶರೀರ ಅನ್ನುವಂಥದ್ದು ಒಂದು ಇನ್ಸ್ಟ್ರೂಮೆಂಟ್, ಅದೊಂದು ಉಪಕರಣ. ನಮ್ಮ ಆಧ್ಯಾತ್ಮ ಕ್ಷೇತ್ರದಲ್ಲಿ ನಾವು ಶರೀರವನ್ನು ನೋಡೋದು ಒಂದು ಉಪಕರಣವಾಗಿ. ಆ ಉಪಕರಣವನ್ನು ಹೇಗೆ ಇಟ್ಕೋಬೇಕು ಹಾಗೆ ಇಟ್ಕೋಬೇಕಲ್ಲ. ಉಪಕರಣನೇ ಸರ್ವಸ್ವ ಅಲ್ಲ. ಅಥವಾ ಒಂದ್ ಮನೆ ಅಂತ ಇಟ್ಕೊಳ್ಳಿ, ಒಂದ್ ಮನೆ ಕಟ್ಬಿಟ್ರೆ ನಾನು ಜೀವನ ಸಾಕ್ಷಾತ್ಕಾರ ಮಾಡ್ಕೊಂಡಂಗೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಮನೆ ಕಟ್ಟಿದ ಮೇಲೆ ಗೊತ್ತಾಗತ್ತೆ, ಇಲ್ಲ ಇನ್ನೂ ಅನೇಕ ಸಮಸ್ಯೆಗಳಿದಾವೆ ಅಂತ ಹೇಳಿ. ಆದ್ರಿಂದ ಶರೀರ ಒಂದ್ ಮನೆ ಇದ್ದ ಹಾಗೆ, ಅದನ್ನ ಪರಮಾತ್ಮ ಕಟ್ಟಿ ಕಳ್ಸಿದಾನೆ. ಆದ್ರೆ ಈ ಮನೆನ ಬರೀ ಇದನ್ನೇ ಸಾಕೋದ್ರಲ್ಲೇ ನಮ್ ಜೀವನ ಹೊರಟೋಗ್ಬಿಟ್ರೆ ಮಾನಸಿಕ ಆನಂದ ಸಿಕ್ಕಲ್ಲ, ಮಾನಸಿಕ ತೃಪ್ತಿ ಸಿಕ್ಕೋದಿಲ್ಲ. ಅದಕ್ಕೆ ಮಾನಸಿಕ ಆರೋಗ್ಯಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅದನ್ನ ನಾವು ಆಲೋಚನೆ ಮಾಡ್ಕೊಳ್ಳೋಣ. ಮನಸ್ಸು ಚೆನ್ನಾಗಿತ್ತ ದೇಹ ಚೆನ್ನಾಗಿದ್ದೇ ಇರ್ತದೆ. ಆದ್ರಿಂದ ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳೋಣ. ಇನ್ನು ಇವತ್ತಿನಿಂದ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಿದೀವಿ. ಮುಂದಿನ ಸಂಚಿಕೆಯಲ್ಲಿ ಮನಸ್ಸಿನ ಬಗ್ಗೆ ಇನ್ನೊಂದಷ್ಟು ನೋಡೋಣ. ಸರ್ವರಿಗೂ ಶರಣ. ಕೇಳಿದ್ರಲ್ಲ ಕೇಳುಗರೆ, ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದರ ಹಣದ ಹಿಂದೆ ಬೆನ್ ಹತ್ತಬಾರದು, ಧಾವಂತದ ಬದುಕನ್ನ ಬದುಕಬಾರದು, ಜೀವನವನ್ನ ಚೆನ್ನಾಗಿ ಕಟ್ಕೊಳ್ಬೇಕು. ಆ ನಿಟ್ಟಿನೊಳಗ ನಮ್ಮ ಪ್ರಯತ್ನ ಇರಬೇಕು ಅಂತ ಹೇಳಿ ಇಷ್ಟೊತ್ತು ಸ್ವಾಮೀಜಿಯವರು ತಿಳಿಸಿದ್ರು. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ನಿರೂಪಣೆ ಜಿ ಸುರೇಖಾ ಸುರೇಶ್. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲೈಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು.